ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಇಲ್ಲಿ ಜಾಲಗಳ ವಿಧಗಳು ಅಂತ ಕೊಟ್ಟಿದ್ದಾರೆ. ಜಾಲಗಳ ವಿಧಗಳು ಅಥವಾ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕಿನ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್. ನೋಡಿ, ನೆಟ್ವರ್ಕ್ ಟೆಕ್ನಾಲಜಿ ಮತ್ತು ಬಳಕೆಯ ಮೇಲೆ ಕಂಪ್ಯೂಟರ್ ನೆಟ್ವರ್ಕ್ ಸಾಮಾನ್ಯ ವಿಧಗಳೆಂದು ಹೇಳ್ಬೋದು. ಸಂವಹನ ಸಂಯೋಜನೆಯು ಕಂಪ್ಯೂಟರ್ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ಸಾಂಸ್ಥಿಕ ಅಗತ್ಯಗಳನ್ನು ಪೂರೈಸುತ್ತಿದ್ದ ಹಳೆಯ ಮಾದರಿ ಕಂಪ್ಯೂಟರ್ ಬದಲು ಕಂಪ್ಯೂಟರ್ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಒಂದು ಅಥವಾ ಹೆಚ್ಚು ಸ್ವಾಯತ್ತ ಕಂಪ್ಯೂಟರ್ಗಳ ಸಂಯೋಜನೆಯ ಮಾಧ್ಯಮದ ಮೂಲಕ ಪರಸ್ಪರ ದಶಮಾಂಶ ವಿನಿಮಯ ಮಾಡುವಂಥದ್ದು ಎಂದರ್ಥ. ತಾಮ್ರದ ತಂತಿ, ಫೈಬರ್ ಆಪ್ಟಿಕ್ಸ್, ಮೈಕ್ರೋವೇವ್, ಅತಿಗೆಂಪು ಮತ್ತು ಸಂವಹನ ಉಪಗ್ರಹಗಳ ಮಾಧ್ಯಮದಿಂದ ಕಂಪ್ಯೂಟರ್ಗಳನ್ನು ಪರಸ್ಪರ ಬೆಸೆಯಲಾಗಿದೆ. ಇನ್ನು ಸರಳ ಪದಗಳಲ್ಲಿ ನೆಟ್ವರ್ಕ್ ಅನ್ನು ಕಂಪ್ಯೂಟರ್ಗಳ ಪರಸ್ಪರ ಸಂವಹನ ಎಂದು ವ್ಯಾಖ್ಯಾನಿಸಬಹುದು. ಕಂಪ್ಯೂಟರ್ ನೆಟ್ವರ್ಕ್ ಸೃಷ್ಟಿಯನ್ನು ಕಂಪ್ಯೂಟರ್ ನೆಟ್ವರ್ಕಿಂಗ್ ಎಂದು ಕರೆಯಲಾಗ್ತದೆ. ಇದರಲ್ಲಿ ಜಾಲಗಳ ವಿಧಗಳನ್ನು ನೋಡ್ಕೊಳ್ಬೇಕು. ಜಾಲಗಳ ವಿಧಗಳು: ಪ್ರಾದೇಶಿಕ ಸಂವಹನ ಜಾಲಗಳು, ಒಂದು ಹತ್ತಿರ, ನಮ್ಮ ಸುತ್ತಮುತ್ತಲು, ನಮ್ಮ ಪ್ರದೇಶದಲ್ಲಿರುವಂತಹ ಒಂದು ಸಂವಹನ ಜಾಲಗಳು, ಪ್ರಾದೇಶಿಕ ಸಂವಹನ ಜಾಲಗಳು. 2, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. 3, ವೈಡ್ ಏರಿಯಾ ನೆಟ್ವರ್ಕ್ಸ್. 3ನೇದು ವೈಡ್ ಏರಿಯಾ ನೆಟ್ವರ್ಕ್. ಸ್ಥಳೀಯ ಜಾಲಗಳು. ಸ್ಥಳೀಯ ಜಾಲಗಳಲ್ಲಿ ಸಾಮಾನ್ಯವಾಗಿ ಲ್ಯಾನ್ ಎಂಬ ಸ್ಥಳೀಯ ಜಾಲವು ಖಾಸಗಿ ಸ್ವಾಮ್ಯದ ಒಂದು ಕಟ್ಟಡ ಅಥವಾ ಕ್ಯಾಂಪಸ್ ಒಳಗಿರುವ ಕೆಲವು ಕಿಲೋಮೀಟರ್ ಸಾಮ್ಯತೆಯಲ್ಲಿ ಹರಡುವ ಜಾಲಗಳು. ಅವುಗಳನ್ನು ವ್ಯಾಪಕವಾಗಿ ಸಂಪನ್ಮೂಲಗಳು ಮತ್ತು ಮಾಹಿತಿ ವಿನಿಮಯ ಮಾಡಲು ಶೇರ್ ಕಂಪನಿ ಕಚೇರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಪರ್ಸನಲ್ ಕಂಪ್ಯೂಟರ್ಗಳ ಸಂಪರ್ಕಕ್ಕಾಗಿ ಬಳಸಲಾಗುತ್ತದೆ. ಲ್ಯಾನ್ ಅನ್ನು 3 ಗುಣಲಕ್ಷಣಗಳ ಮೂಲಕ ಇತರ ಜಾಲಗಳಿಂದ ಬೇರ್ಪಡಿಸಬಹುದು. 1, ಅವುಗಳ ಗಾತ್ರ, ತಮ್ಮ ಸಂವಹನದ ತಂತ್ರಜ್ಞಾನ, ತಮ್ಮ ಟೋಪೋಲಜಿ. ಜಾಲವ್ಯೂಹ: ಲ್ಯಾನ್ ಗಾತ್ರದಲ್ಲಿ ಸೀಮಿತಗೊಳಿಸಲಾಗಿದೆ. ಲ್ಯಾನ್ನ ಎಲ್ಲ ಯಂತ್ರಗಳನ್ನು ಒಂದು ಕೇಬಲ್ ಮುಖಾಂತರ ಜೋಡಿಸುವ ಸಂವಹನ ತಂತ್ರಜ್ಞಾನ ಒಳಗೊಂಡಿದೆ. ಸಾಂಪ್ರದಾಯಿಕ ಲ್ಯಾನ್ 110 Mbps ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕಡಿಮೆ ವಿಳಂಬ ಇದ್ದರೆ ಅದು ವಿವಿಧ ಟೋಪೋಲಜಿ ಸಾಧ್ಯತೆ ಇದೆ. ಒಂದು ಬಸ್ ಜಾಲದಲ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ಯಂತ್ರ ಮಾತ್ರ ಪ್ರಸಾರ ಮಾಡಲು ಅವಕಾಶ ಇರುವಂಥದ್ದು. ಇದರಲ್ಲಿ ನಾವು ನೋಡುವುದಾದರೆ ಜಾಲವ್ಯೂಹದ ಬಗ್ಗೆ ತಿಳ್ಕೊಂಡೆವು. ಲ್ಯಾನ್ ಮತ್ತು 3 ಗುಣಲಕ್ಷಣಗಳಿದೆ: ಅವುಗಳ ಗಾತ್ರ, ಅವುಗಳ ಸಂವಹನ ತಂತ್ರಜ್ಞಾನ, ಟಪೋಲಜಿ, ಆ ರೀತಿಯಾಗಿರುವಂಥದ್ದು. ಇನ್ನು ಮಹಾನಗರ ವಲಯ, MAN ಮಹಾನಗರ ವಲಯ. ಒಂದು ಮಹಾನಗರ ವಲಯದ ಕಾಲ ಒಂದು ನಗರವನ್ನು ಆವರಿಸುತ್ತದೆ. ಅನೇಕ ನಗರಗಳಲ್ಲಿ ಲಭ್ಯವಿರುವ ಕೇಬಲ್ ದೂರದರ್ಶನ ಜಾಲಬಂಧ ಮ್ಯಾನ್ನ ಅತ್ಯುತ್ತಮ ಉದಾಹರಣೆಯಾಗಿದೆ. MAN ಒಟ್ಟಿಗೆ 2 ಅಥವಾ ಹೆಚ್ಚು ಸ್ಥಳೀಯ ಸಂವಹನ ಜಾಲಗಳು ಸಂಪರ್ಕಿಸುತ್ತದೆ. ಆದರೆ ಅದು ಕಟ್ಟಡ, ನಗರ ಅಥವಾ ಮಹಾನಗರದ ಮಿತಿಯನ್ನು ಮೀರುವುದಿಲ್ಲ. ಬಹು ಮಾರ್ಗನಿರ್ದೇಶಕರು, ಆಮೇಲೆ ಹಬ್ಸ್ಗಳು, ಸ್ವಿಗ್ಸ್ಗಳು ಉಪಯೋಗಿಸಿ ಮ್ಯಾನ್ ರಚಿಸಬಹುದಾಗಿದೆ. ವೈಡ್ ಏರಿಯಾ ನೆಟ್ವರ್ಕಿಂಗ್. ವೈಡ್ ಏರಿಯಾ ನೆಟ್ವರ್ಕಿಂಗ್ ಎನ್ನುವಂಥದ್ದು, ವೈಡ್ ಏರಿಯಾ ನೆಟ್ವರ್ಕ್ ಅಥವಾ ವ್ಯಾನ್ ದೊಡ್ಡ ಭೌಗೋಳಿಕ ಪ್ರದೇಶ, ಸಾಮಾನ್ಯವಾಗಿ ದೇಶ ಅಥವಾ ಖಂಡದಲ್ಲಿ ಸ್ಥಾಪಿಸಿದೆ. ಇದು ಬಳಕೆದಾರರ ಪ್ರೋಗ್ರಾಂಗಳನ್ನು ಉದ್ದೇಶಿಸಲಾಗಿದೆ. ಇಂಟ್ರಾನೆಟ್ ಅನೇಕ PC ಪರಸ್ಪರ ಸಂಪರ್ಕ ಜಾಲದಲ್ಲಿರುವ ವ್ಯವಸ್ಥೆ. ಅಂತರ್ಜಾಲದ ಹೊರಗಿನ ಪ್ರಪಂಚಕ್ಕೆ ಲಭ್ಯವಿಲ್ಲ. ಸಾಮಾನ್ಯವಾಗಿ ಪ್ರತಿ ಕಂಪನಿ ಅಥವಾ ಸಂಸ್ಥೆಯು ತನ್ನ ಇಂಟರ್ನೆಟ್ ಜಾಲವನ್ನು ಹೊಂದಿದೆ ಮತ್ತು ಕಂಪನಿಯ ನೌಕರರು ತಮ್ಮ ಅಂತರ್ಜಾಲದ ಸಂಘಟನೆಗಳನ್ನು ಪ್ರವೇಶಿಸಬಹುದು. ಇಂಟರ್ನೆಟ್ ಪ್ರತಿ ಕಂಪ್ಯೂಟರನ್ನು ಒಂದು IP ವಿಳಾಸದಿಂದ ಗುರುತಿಸಲ್ಪಡುತ್ತದೆ.
ಇನ್ನು ಬರುವಂಥದ್ದು ಇಂಟರ್ನೆಟ್. ಇಂಟರ್ನೆಟ್ ಒಂದು ವಿಶ್ವವ್ಯಾಪಿಯಾದ ಅಥವಾ ಜಾಗತಿಕ ವ್ಯವಸ್ಥೆಯ ಅಂತರ್ಜಾಲ. ಇಂಟರ್ನೆಟ್ನ ಪ್ರತಿ ಕಂಪ್ಯೂಟರ್ ಪ್ರಮಾಣಿತ ಇಂಟರ್ನೆಟ್ ಪ್ರೋಟೋಕಾಲ್ ಬಳಸುತ್ತದೆ. ಒಂದು ಕಂಪ್ಯೂಟರ್ ಜಾಲ ಮತ್ತು ಇಂಟರ್ನೆಟ್ನಲ್ಲಿರುವ ಕಂಪ್ಯೂಟರ್ನ ಸ್ಥಳ ಗುರುತಿಸಬಲ್ಲದು ಸಂಖ್ಯೆಗಳ ಒಂದು ಅನನ್ಯ ಸೆಟ್ ಆಗಿದೆ. ವಿಶೇಷ ಕಂಪ್ಯೂಟರ್ DNS ಹೆಸರಿಸಲು ಬಳಸಲಾಗುತ್ತದೆ. ಇನ್ನು ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ನಡುವಿನ ಸಾಮ್ಯತೆ. ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ಟಿನ ಬಗ್ಗೆ ಇರುವಂಥದ್ದನ್ನು ಓದ್ಕೊಳ್ಬೇಕು. ಇಂಟ್ರಾನೆಟ್ TCP, IP ಹಾಗೂ TCP. ಈ FTP ಇಂಟ್ರಾನೆಟ್ TCP, IP, FTP ನಂತರ ಅಂತರ್ಜಾಲ ನಿಯಮಾವಳಿಗಳನ್ನು ಬಳಸುತ್ತದೆ. ಇಂಟ್ರಾನೆಟ್ ಸೈಟ್ಗಳನ್ನು ಇಂಟರ್ನೆಟ್ ಜಾಲತಾಣಗಳ ರೀತಿಯಲ್ಲಿ ವೆಬ್ ಬ್ರೌಸರ್ ಮೂಲಕ ಪ್ರವೇಶಿಸಬಹುದಾಗಿದೆ. ಆದರೆ ಇಂಟ್ರಾನೆಟ್ ಸದಸ್ಯರು ಮಾತ್ರ ಇಂಟರ್ನೆಟ್ ಆಯೋಜಿಸಿದ್ದ ಸೈಟ್ಗಳನ್ನು ಪ್ರವೇಶಿಸಬಹುದು. ಇಂಟ್ರಾನೆಟ್ನಲ್ಲಿ ಯಾರು ಮೆಸೆಂಜರ್ ಅಥವಾ ಜಿಟಾಕ್ ಹೋಲುವ ತ್ವರಿತ ಸಂದೇಹ ರವಾನಿಸುವ ತಂತ್ರಾಂಶ ಬಳಸಬಹುದು. ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ಟಿನ ನಡುವಿನ ವ್ಯತ್ಯಾಸ. ಇಂಟರ್ನೆಟ್ ಪ್ರಪಂಚದಾದ್ಯಂತ PCಗಳಿಗೆ ಸಾಮಾನ್ಯವಾಗಿದೆ. ಇಂಟರ್ನೆಟ್ ಕೆಲವು ನಿರ್ದಿಷ್ಟ PCಗಳಿಗೆ ಸೀಮಿತವಾಗಿರುವಂಥದ್ದು. ಇದರಲ್ಲಿ ನೋಡಿದರೆ ನಾವು ಇಂಟರ್ನೆಟ್ ಅಪ್ಲಿಕೇಶನ್ ಸಂವಹನ, 2 ಕೆಲಸದ ಹುಡುಕಾಟಗಳು, 3 ಪುಸ್ತಕ ಮತ್ತು ಅಧ್ಯಯನ ಮಾಡುವ ಹುಡುಕುವಿಕೆ, 4 ಆರೋಗ್ಯ ಮತ್ತು ಪರಿಸರ, 5 ವಿಜ್ಞಾನ. ಇಂಟರ್ನೆಟ್ ಅಪ್ಲಿಕೇಶನ್ ಸಂವಹನ ಬರ್ತದೆ, ಕೆಲಸ ಹುಡುಕುವಂಥದ್ದು ಬರ್ತದೆ, ಪುಸ್ತಕಗಳು ಅಧ್ಯಯನ ವಸ್ತು ವಿಷಯ, ಆರೋಗ್ಯ ಮತ್ತು ಔಷಧಿ, ಪ್ರಯಾಣ, ಇದೆಲ್ಲ ಕೂಡ ಇದರಲ್ಲಿ ಬರ್ತದೆ. ಅಷ್ಟೇ ಅಲ್ಲದೆ ಮನರಂಜನೆ, ಶಾಪಿಂಗ್, ಸ್ಟಾಕ್ ಮಾರುಕಟ್ಟೆ, ರಿಸರ್ಚ್, ಇಂಟರ್ನೆಟ್ ವ್ಯಾಪಾರ ಬಳಕೆ. ಇದು ಮುಖ್ಯವಾಗಿ ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ನ ನಡುವಿನ ವ್ಯತ್ಯಾಸವನ್ನು ಕೇಳಿದಾಗ ನಾವು ಇಂಟರ್ನೆಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಾ ಹೋಗುವ. ಇಂಟರ್ನೆಟ್ ಅಪ್ಲಿಕೇಶನ್ನಲ್ಲಿ ಒಂದು ದೊಡ್ಡ ಆವಿಷ್ಕಾರ ಪರಿಗಣಿಸಲಾಗಿದೆ. ಒಂದು ಸಂವಹನ. ಇಂಟರ್ನೆಟ್ ಅಪ್ಲಿಕೇಶನ್ ಸಂವಹನ, 2 ಹುಡುಕಾಟಗಳು ಸಂವಹನ, ಕೆಲಸ ಹುಡುಕಾಟಗಳು, 3 ಪುಸ್ತಕಗಳು ಮತ್ತು ಅಧ್ಯಯನ ವಸ್ತುಗಳನ್ನು ಹುಡುಕುವಿಕೆ, ಪುಸ್ತಕ ಮತ್ತು ಅಧ್ಯಯನ ವಸ್ತು ಹುಡುಕುವಿಕೆ, ಆರೋಗ್ಯ ಮತ್ತು ಔಷಧಿಯ ಬಗ್ಗೆ, ಪ್ರಯಾಣದ ಬಗ್ಗೆ, ಮನರಂಜನೆಯ ಬಗ್ಗೆ, ಶಾಪಿಂಗ್ ಬಗ್ಗೆ, ಆಮೇಲೆ ಸ್ಟಾಕ್ ಮಾರುಕಟ್ಟೆ ನವೀಕರಣ, ರಿಸರ್ಚ್, ಇಂಟರ್ನೆಟ್ ವ್ಯಾಪಾರ ಬಳಕೆ. ಇದೆಲ್ಲವೂ ಕೂಡ ನಾವು ಮುಖ್ಯವಾಗಿ ಜಾಲಗಳ ವಿಧಗಳಿಂದ ತಿಳ್ಕೊಂಡಿರುವಂಥದ್ದು. ಜಾಲಗಳ ವಿಧಗಳ ಬಗ್ಗೆ ಹಾಗೆಯೇ ಜಾಲಗಳ ವಿಧಗಳು, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.